ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನನ್ನ ಫ್ರೆಂಡ್ ಬಂದಿರೋದು ಬ್ಯಾಂಗ್ಳೂರಿಗೆ. ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗೆ ಅವಳಿಗೆ ಕೂಡ ಅವಳ ಕೊಲೀಗ್ನ ಮೀಟ್ ಮಾಡೋದಿತ್ತು. ಅವಳ ಕೊಲೀಗ್ ನಮಗೆ ಮೆಜೆಸ್ಟಿಕಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದ. ಸೊ ಅವನು ಒನ್ಸ್ ಜಾಯ್ನ್ ಆದಮೇಲೆ ನಾವು ಹೋಗಿದ್ದು ಮೆಜೆಸ್ಟಿಕ್ ಹತ್ರನೇ ಇರೋ ಅಲಂಕಾರ ಪ್ಲಾಜಾದಲ್ಲಿ ಶಾಪಿಂಗ್ ಮಾಡೋದಕ್ಕೆ. ನಾನು ತುಂಬ ಸಲ ಅಲಂಕಾರ ಪ್ಲಾಜಾದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ತುಂಬ ಶಾಪ್ಸ್ ಕೂಡ ಇದೆ, ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಶಾಪ್ ಮಾಡೋದಕ್ಕೆ ಅಂತ ಹೋದ್ವಿ. ಎಷ್ಟೊಂದು ಶಾಪ್ ಎಲ್ಲ ಹುಡ್ಕಿದ್ವಿ. ಡ್ರೆಸ್ಸಸ್ ಏನೋ ಚೆನ್ನಾಗೇ ಇತ್ತು, ಬಟ್ ಎಲ್ಲನೂ ಒಂದೇ ಪ್ಯಾಟ್ರನಲ್ಲಿ ಸಿಗ್ತಾ ಇತ್ತು. ಸೊ ನಮ್ಗೊಂದು ಶಾಪಲ್ಲಿ ಡ್ರೆಸ್ ಕೂಡ ಸಿಕ್ತು. ತೋರಿಸ್ತೀನಿ ಯಾವುದು ಅಂತ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಡ್ರೆಸ್ಸು, ಅದೇ ಪ್ಯಾಟ್ರನ್ ನಾವು ನೋಡಿದ್ದು. ಆ ಡ್ರೆಸ್ನ ನನ್ನ ಲಾಸ್ಟ್ನೇ ತಂಗಿಗೆ ಅಂತ ನೋಡಿದ್ವಿ. ಅವಳು ಸ್ವಲ್ಪ ಹೈಟ್ ಇರೋದ್ರಿಂದ ಆ ಡ್ರೆಸ್ ಶಾರ್ಟ್ ಆಗುತ್ತೆ ಅನ್ನಿಸ್ತು. ಅದೇ ಪ್ಯಾಟ್ರನಲ್ಲಿ ಮೆಜೆಂಟಾ ಕಲರ್ ಡ್ರೆಸ್ನ ನನ್ನ ಇನ್ನೊಬ್ಳು ತಂಗಿಗೆ ನಾವು ಪರ್ಚೇಸ್ ಕೂಡ ಮಾಡಿದ್ವಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಇನ್ನೊಂದು ಡ್ರೆಸ್ ಕೂಡ ಪರ್ಚೇಸ್ ಮಾಡಬೇಕಲ್ವಾ, ಅದಕ್ಕೆ ನಾವು ತುಂಬಾ ಹುಡ್ಕಿದ್ವಿ. ನೋಡಿ ಕುರ್ತಾ ಸೆಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ತುಂಬಾ ರೇಟ್ ಹೇಳಿದ್ರು. ಈ ಕುರ್ತಾ ಸೆಟ್ಸ್ ಕೂಡ ಎಲ್ಲ 1.5 1.9 ಹಾಗೇ ಹೇಳಿದ್ರು. ಸೊ ನೋಡಿ ಇದೊಂದು ಶರಾರ ತೋರಿಸ್ತಾ ಇದ್ದಾರಲ್ಲ, ಈ ಶರಾರ ಕೂಡ ಚೆನ್ನಾಗಿತ್ತು. ನೋಡಿ ನಾನು ಇಟ್ಕೊಂಡು ಕೂಡ ತೋರಿಸ್ತಿದ್ದೀನಿ. ಇದು ಏನು ಅಂತ ಕಾಸ್ಟ್ಲಿ ಏನಿರಲಿಲ್ಲ, 1.6 ಏನೋ ಹೇಳಿದ್ರು. ಆದರೆ ಅದು ತುಂಬಾ ಗ್ರ್ಯಾಂಡ್ ಅನ್ನಿಸ್ತಿತ್ತು, ಚಮಕಿ ಅನ್ನಿಸ್ತಿತ್ತು. ಹಾಗಾಗಿ ನಮಗೆ ಬೇಡ ಅನ್ನಿಸ್ತು ಅದು. ಅದಾದಮೇಲೆ ನಮ್ಗೆ ಈ ಡ್ರೆಸ್ ಸಿಕ್ತು. ತುಂಬಾ ಹುಡುಕಿದ್ದಾದಮೇಲೆ ಇದು ತುಂಬ ಡ್ರೆಸ್ ಚೆನ್ನಾಗಿ ಕೂಡ ಇತ್ತು. ನನ್ನ ತಂಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಹಾಗಾಗಿ ನಾವು ಈ ಡ್ರೆಸ್ ಕೂಡ ಪರ್ಚೇಸ್ ಮಾಡಿದ್ವಿ. ನೋಡಿ ಇಲ್ಲಿ ಡಿಫ್ರೆಂಟ್ ಶರಾರಸ್ ಕಾಣಿಸ್ತಿದೆ. ಇದರಲ್ಲಿ 1 or 2 ಕಲರ್ ನನ್ನ ಹತ್ರ ಶರಾರ ಆಲ್ರೆಡಿ ಇದೆ. ಸೊ ಆ ಪೀಚ್ ಕಲರ್ ಕೂಡ ನನ್ನ ಹತ್ರ ಇದೆ. ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡಲಿಲ್ಲ. ನಮ್ಮ ಶಾಪಿಂಗ್ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಇದ್ದಂಥ ಕಾಂತಿ ಸ್ವೀಟ್ಸಿಗೆ ಬಂದ್ವಿ. ಈ ಕಾಂತಿ ಸ್ವೀಟ್ಸಲ್ಲಿ ಒಂದು ಪೇಸ್ಟ್ರಿ ಕೂಡ ತೊಗೊಂಡ್ವಿ. ಹಾಗೆ ನಾನು ಯಾವತ್ತೂ ರಸ್ಮಲೈನ ಟ್ರೈ ಮಾಡಿರಲಿಲ್ಲ. ಈ ಸ್ವೀಟ್ನ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಈ ಸ್ವೀಟ್ನ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಹಾಗೆ ನಾವೆಲ್ಲರೂ ಇರೋ ಅಂಥ ಒಂದು ಕ್ಲಿಪ್ ಕೂಡ ತೊಗೊಂಡಿದ್ದೀನಿ. ನೋಡಿ ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಬಂದಿದ್ದ. ಎಲ್ಲರೂ ಸೇರಿ ಒಂದು ಕ್ಲಿಪ್ ತೊಗೊಂಡು ನಮ್ಮ ಶಾಪಿಂಗ್ನ ಅಲ್ಲಿಗೆ ಮುಗಿಸಿ ನಾವು ಇಲ್ಲಿಂದ ಇಂದಿರಾನಗರಿಗೆ ಹೊರಟ್ವಿ. ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಿತ್ತಲ್ಲ. ಸೊ ಅಲಂಕಾರ ಪ್ಲಾಜಾಯಿಂದ ಮೆಟ್ರೋ ಸ್ಟೇಷನ್ಗೆ ಹೋಗೋ ಆನ್ ದ ವೇನಲ್ಲಿ ಈ ಸ್ಲಿಪ್ಪರ್ ಶಾಪ್ ಸಿಗುತ್ತೆ. ಈ ಸ್ಲಿಪ್ಪರ್ ಶಾಪಲ್ಲಿ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ಓನ್ಲಿ ಫ್ಯಾನ್ಸಿ ಸ್ಲಿಪ್ಪರ್ಸ್. ಸೊ ನಾವು ಕೂಡ ಇಲ್ಲಿ ಒಂದು ಜೊತೆ ಸ್ಲಿಪ್ಪರ್ನ ಪರ್ಚೇಸ್ ಮಾಡಿಕೊಂಡು, ಇಲ್ಲೇನು ಅಂತ ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್ ಎಲ್ಲ ಸಿಗೋದಿಲ್ಲ, ಓನ್ಲಿ ಫ್ಯಾನ್ಸಿ ಸ್ಲಿಪ್ಪರ್ಸ್. ನಾವು ಕೂಡ ಒಂದು ಜೊತೆ ಸ್ಲಿಪ್ಪರ್ನ ಪರ್ಚೇಸ್ ಮಾಡಿದ್ವಿ. ನಾವು ರೀಚ್ ಆಗಿದ್ದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಗೆ, ಇಂದಿರಾನಗರಿಗೆ ಹೋಗೋದಕ್ಕೆ. ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಮೇಘನಾ ಫುಡ್ಸಲ್ಲಿ ಫುಡ್ ಟ್ರೈ ಮಾಡಬೇಕು ಅಂತ. ಬಿಕಾಸ್ ನಾವು ಪ್ರೀವಿಯಸ್ಲಿ ರಿವ್ಯೂ ಕೇಳಿದ್ವಿ ಮೇಘನಾ ಫುಡ್ಸಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾವು ಊಟ ಟೈಮ್ ಆಗಿರೋದ್ರಿಂದ ಮೇಘನಾ ಫುಡ್ಸ್ಗೆ ಹೋದ್ವಿ. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ವೆಯ್ಟ್ ಮಾಡೋದಿತ್ತು. ವೆಯ್ಟ್ ಕೂಡ ಮಾಡಿದ್ವಿ. 15 ಮಿನಿಟ್ಸ್ ಆದಮೇಲೆ ಟೇಬಲ್ ಕೂಡ ಸಿಕ್ತು. ನಾವು ಹಾಗೆ ಅಲ್ಲಿ ತಂದೂರಿ, ಮೇಘನಾ ಸ್ಪೆಷಲ್ ಬಿರಿಯಾನಿ, ರೋಟಿ, ಚಿಕನ್ ಗ್ರೇವಿ ಎಲ್ಲನೂ ಆರ್ಡರ್ ಮಾಡಿದ್ವಿ. ಎಲ್ಲ ಡಿಶಸ್ ಕೂಡ ಅಲ್ಟಿಮೇಟ್ ಆಗಿತ್ತು. ನೀವು ಯಾರಾದರೂ ಇಂದಿರಾನಗರ್ಗೆ ಹೋದರೆ ಮೇಘನಾ ಫುಡ್ಸ್ನ ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.